ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಜುಲೈ 1ರಂದು ವೈದ್ಯರ ದಿನಾಚರಣೆಯನ್ನು ನಡೆಸ್ತೇವೆ ನಮ್ಮ ದೇಶದಲ್ಲಿ. ಜುಲೈ 1ನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ಪ್ರಶ್ನೆ ಕೇಳೋದಾದರೆ, ಭಾರತ ರತ್ನ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ಹುಟ್ಟಿದ ದಿನ ಜುಲೈ 1, ಹಾಗೆಯೇ ಮರಣಿಸಿದ ದಿನವೂ ಜುಲೈ 1. ಹಾಗಾಗಿ ಜುಲೈ 1ನ್ನು ನಮ್ಮ ಭಾರತದಲ್ಲಿ ಇರುವ ಎಲ್ಲ ವೈದ್ಯರು ವೈದ್ಯ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಬ್ಬರು ವೈದ್ಯರು ಬಂದಿದ್ದಾರೆ. ಆ ವೈದ್ಯರ ಪರಿಚಯ ಮಾಡಿಕೊಂಡು ನಮ್ಮ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲಿಗೆ ಡಾಕ್ಟರ್ ಎನ್.ಕೆ. ವೆಂಕಟರಮಣ. ಡಾಕ್ಟರ್ ಎನ್.ಕೆ. ವೆಂಕಟರಮಣ ನಮಗೆಲ್ಲ ಗೊತ್ತಿರೋ ಹಾಗೆ ನಾಡಿನ ಪ್ರಖ್ಯಾತ ನರಶಸ್ತ್ರ ವೈದ್ಯರು. ಬೆಂಗಳೂರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಬಂದಿದ್ದಾರೆ ಅವರ ಶ್ರೀಮತಿಯವರಾದ ಡಾಕ್ಟರ್ ಶೋಭಾ ವೆಂಕಟ್ ಅವರು. ಡಾಕ್ಟರ್ ಶೋಭಾ ವೆಂಕಟ್ ಅವರು ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಬ್ಬರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೊದಲಿಗೆ ಡಾಕ್ಟರ್ ವೆಂಕಟರಮಣ ಅವರು. ಸರ್, ಪ್ರಶ್ನೆಯನ್ನು ಆರಂಭಿಸೋದಕ್ಕೆ ಮೊದಲು ಒಂದು ಹಳೆಯ ನೆನಪನ್ನು ಸ್ಮರಿಸಿಕೊಳ್ಳೋ ಆಸೆ. ನಮ್ಮ ಸಂಜೀವಿನಿ 108 ಬರೋದಕ್ಕೆ ಮೊದಲು ತಾವು ಆಪರೇಷನ್ ಸಂಜೀವಿನಿ ಆರಂಭಿಸಿದ್ರಿ. ಬಹುಶಃ ಭಾರತದಲ್ಲಿ ಅದುವೇ ಮೊದಲ ಪ್ರಯತ್ನ ಆಗಿತ್ತು ಅಂತ ಕಾಣುತ್ತೆ. ಸಂಕ್ಷಿಪ್ತವಾಗಿ ಏನು ಆಪರೇಷನ್ ಸಂಜೀವಿನಿ ಹೇಳ್ತೀರಾ? ಭಾರತ ದೇಶದಲ್ಲಿ, ಪರ್ಟಿಕ್ಯುಲರ್ಲಿ ಬೆಂಗಳೂರು ಮಹಾನಗರದಲ್ಲಿ ಅಪಘಾತಗಳಿಂದ ಗಾಯಗೊಂಡವರ ಸಂಖ್ಯೆ ಹೆಚ್ಚಾಗ್ತಾ, ಅದರ ಪರಿಣಾಮವಾಗಿ ಅವರಿಗೆ ಡಿಸಬಿಲಿಟಿ, ಡೆತ್ ರೇಟು ವಿಪರೀತವಾಗಿತ್ತು ಮಾರ್ಚ್ 2000 ಮುಂಚೆ. ಅದನ್ನು ನಾನು ನೋಡಿದಾಗ ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಪರಿಶೀಲಿಸಿದಾಗ, ಒಳ್ಳೆ ಪ್ರೀ ಹಾಸ್ಪಿಟಲ್ ಕೇರ್ ಅಂತ ಮಾಡಿದಾಗ ನಾವು, ಯಾಕಂದರೆ ಆವಾಗ ಆಸ್ಪತ್ರೆಗೆ ಮುಂಚೆನೇ ಬರೋದಕ್ಕೆ ಮುಂಚೆನೇ 22% ಅಪಘಾತದಿಂದ ಪ್ರಾಣ ಕಳ್ಕೊಳ್ತಾ ಇದ್ದರು. ಅದರಿಂದ ಗಾಯಗೊಂಡ ವ್ಯಕ್ತಿನೇ ಸುರಕ್ಷಿತವಾಗಿ ಸಮೀಪದಲ್ಲಿರುವಂಥ ಆಸ್ಪತ್ರೆಗೆ ಸೇರಿಕೊಳ್ಳುವಂಥ ಮಾರ್ಗ ಅಂತೂ ಇರಲಿಲ್ಲ. ಯಾವ ರೀತಿ ಆಸ್ಪತ್ರೆಗೆ ಸಂಪರ್ಕ ಮಾಡಬೇಕಂತೂ ಒಂದು ಮಾರ್ಗ ಇರಲಿಲ್ಲ. ಅದಕ್ಕೋಸ್ಕರ ನಾವು 1062 ಅಂತ ಒಂದು ನಂಬರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಅದು ಪಾಪ್ಯುಲರೈಸ್ ಮಾಡಿ, ಅದರಿಂದ ಆ್ಯಂಬುಲೆನ್ಸ್ ಇಲ್ಲಿರುವಂಥ ಅನೇಕ ರೀತಿ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಉಪಯೋಗಿಸಿ, ಅಂದರೆ ಸ್ಪೈನಲ್ ಬೋರ್ಡ್ ಆಗಲಿ, ಸರ್ವೈಕಲ್ ಕಾಲರ್ ಆಗಲಿ, ಫಸ್ಟ್ ಏಡ್ ಕಿಟ್ ಆಗಲಿ ಎಲ್ಲನೂ ಉಪಯೋಗಿಸಿ, ಅದನ್ನು ಸರಿಯಾದ ರೀತಿ ಉಪಯೋಗಿಸಲಿಕ್ಕೆ ಪ್ಯಾರಾಮೆಡಿಕ್ ಅಂತ ಒಬ್ಬರನ್ನು ಟ್ರೈನ್ ಮಾಡಿ, ಪ್ರತಿಯೊಬ್ಬ ಗಾಯಗೊಂಡ ವ್ಯಕ್ತಿನಿ ಸಮೀಪದಲ್ಲಿರುವಂಥ ಆಸ್ಪತ್ರೆಗೆ ಕ್ಷೇಮವಾಗಿ ಕರ್ಕೊಂಡು ಬರುವ ಒಂದು ಪದ್ಧತಿ ನಾವು ಪರಿವರ್ತನೆ ಮಾಡಿದ್ವಿ. ಇದರಿಂದ 4 ದಿಕ್ಕಲ್ಲಿ 4 ಆಂಬ್ಯುಲೆನ್ಸ್ಗಳನ್ನು ಇರಿಸಿಟ್ಟು, ಕರೆಕ್ಟ್, ಇದರಿಂದ ಯಾರೇ ರಸ್ತೆ ಅಪಘಾತಕ್ಕೆ ತುತ್ತಾಗಲಿ ಅಥವಾ ಮನೆಯಲ್ಲಿ ಅಪಘಾತಕ್ಕೆ ತುತ್ತಾಗಲಿ 1062 ಹೌದು ಈ ನಂಬರ್ಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಅಲ್ಲಿಗೆ ಬರ್ತಾ ಇತ್ತು, ಸಮೀಪದ ಆಸ್ಪತ್ರೆಗೆ ಅವರನ್ನು ಸಾಗಿಸ್ತಾ ಇತ್ತು. ಇದರ ಮುಖ್ಯ ಉದ್ದೇಶ ಏನಂದರೆ, ಪ್ರತಿಯೊಂದು ಗಾಯಗೊಂಡ ವ್ಯಕ್ತಿನೇ ರೈಟ್ ಟೈಮ್, ಅಂದರೆ ಗೋಲ್ಡನ್ ಅವರಲ್ಲಿ ರೈಟ್ ಪ್ಲೇಸ್, ಅವ್ರಿಗೆ ಎಲ್ಲಿ ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿ ಆಸ್ಪತ್ರೆಗೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಟೆಕ್ನಾಲಜಿ ಮೂಲಕ ಅವ್ರನ್ನ ಕರ್ಕೊಂಡು ಬರುವಾಗ ಸರಿಯಾದ ರಿಸಲ್ಟ್ಸ್ ಬರುತ್ತೆ ಅಂತ ಒಂದು ಮಾಡಿದ್ವಿ. ಇದು ನಿಜವಾಗಿ ವರ್ಕ್ ಆಯಿತು. 22% ಡೆತ್ ರೇಟ್ ಇರೋದು ನಾವು ಲೆಸ್ ದ್ಯಾನ್ 5% ಅವಾಗ ಕಡಿಮೆ ಮಾಡಿದ್ವಿ. ಬಹಳ ಸಂತೋಷ ಸರ್. ತಮ್ಮ ಈ ಪರಿಕಲ್ಪನೆಯನ್ನೇ ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಇವತ್ತು ಅಳವಡಿಸಿದೆ. ಅದೇ ರೀತಿಯಲ್ಲಿ ನಾವು ಇವತ್ತು 108ಗೆ ಫೋನ್ ಮಾಡ್ತು ಅಂದರೆ ಆಂಬ್ಯುಲೆನ್ಸ್ ಬಂದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಂತಹ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ತಾವು ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಅಳವಡಿಸಿದಿರಿ. ಅದನ್ನು ನಾನೂ ಕಣ್ಣಾರೆ ಕಂಡಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ತಾವು ಅದರಲ್ಲಿ ಭಾಗವಹಿಸಿದಿರಿ. ಆಸ್ಟ್ರಾಜೆನೆಕಾಲಿ ಮೆಡಿಕಲ್ ಆಫೀಸರ್ ಆಗಿದ್ದಾಗ ನಾವು ಆಂಬ್ಯುಲೆನ್ಸ್ ಎಲ್ಲ ಕೊಡಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ರಿ. ಅದನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ತೀವಿ. ನಮ್ಮ ಕಾರ್ಯಕ್ರಮ ಆರಂಭಿಸೋಣ. DVG ಅವರ ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಮೊದಲ ಪ್ರಶ್ನೆ, ಭಾರತೀಯ ಸೇನೆಯಲ್ಲಿ ಆಕಾಶ್ NG
ಯಾವ ರೀತಿಯ ಕೆಲಸವನ್ನು ನಿರ್ವಹಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಜಲಾಂತರ್ಗಾಮಿ ರೋಧಕ ಆ್ಯಂಟಿ ಸಬ್ಮೆರಿನ್, ಟ್ಯಾಂಕ್ ರೋಧಕ ಆ್ಯಂಟಿ ಟ್ಯಾಂಕ್, ಕ್ಷಿಪಣಿ ರೋಧಕ ಆ್ಯಂಟಿ ಮಿಸೈಲ್, ವಿಮಾನ ರೋಧಕ. ಕ್ಷಿಪಣಿ ರೋಧಕ. ಬಜರ್ ಒತ್ಬಿಟ್ಟು ಉತ್ತರ ಕೊಡಿ. ಕ್ಷಿಪಣಿ ರೋಧಕ. ಕ್ಷಿಪಣಿ ರೋಧಕ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಶೋಭಾ ವೆಂಕಟ್ ಅವರು. ವಿಮಾನ ರೋಧಕ. ಬಜರ್ ಒತ್ತಬೇಕು. ವಿಮಾನ ರೋಧಕ. ಉತ್ತರವನ್ನು ನೋಡೋಣ. ಕ್ಷಿಪಣಿ ರೋಧಕ ಉತ್ತರ ಸರಿಯಾಗಿದೆ. ಮಂಕುತಿಮ್ಮನ ಕಗ್ಗ ಈ ಒಂದು ಪುಸ್ತಕವನ್ನು ಡಾಕ್ಟರ್ ಎನ್ ಕೆ ವೆಂಕಟರಮಣ ಅವರಿಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಶೋಭಾ ಅವರೇ, ತಾವು ಎಲ್ಲಿ ತಮ್ಮ ಸ್ನಾತಕ, ತಮ್ಮ ಡಿಗ್ರಿಯನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನ ಎಲ್ಲೆಲ್ಲಿ ಮಾಡಿದ್ರಿ? ತಮ್ಮ ಗುರುಗಳು ಯಾರು? ಒಂದು ಸಂಕ್ಷಿಪ್ತ ಪರಿಚಯ. ನಾನು ಸ್ಕೂಲು ಮತ್ತು ಕಾಲೇಜ್ ಓದಿದ್ದು ಮಲ್ಲೇಶ್ವರಮಲ್ಲಿ ಸರ್. ಮತ್ತು ನನ್ನ ಕಾಲೇಜು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. ಅದಾದ ನಂತರ ನನಗೆ ಆಲ್ ಇಂಡಿಯಾ ಎಂಟ್ರೆನ್ಸಲ್ಲಿ ಬಾಂಬೆನಲ್ಲಿ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಅಲ್ಲಿ ನಾನು ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮಾಡಿದೆ. ಅದು ಮಾಡಿದ ನಂತರ ಇಲ್ಲಿ ಮಾರ್ತಾಸ್ ಹಾಸ್ಪಿಟಲಲ್ಲಿ 1 ವರ್ಷ ಕೆಲಸ ಮಾಡಿ, ಆಮೇಲೆ ಮಣಿಪಾಲ್ ಹಾಸ್ಪಿಟಲಲ್ಲಿ 1995ಇಂದ ಇವಾಗವರೆಗೂ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇತ್ತೀಚೆಗೆ ಫ್ರಮ್ ಪಾಸ್ಟ್ 10 ಇಯರ್ಸಿಂದ ಕ್ಲೌಡ್9 ಹಾಸ್ಪಿಟಲಲ್ಲಿ ಫುಲ್ ಟೈಮ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ತುಂಬ ಸಂತೋಷ. ಸ್ತ್ರೀರೋಗ ಹಾಗೂ ಪ್ರಸೂತಿ ತಂತ್ರ ಹೇಗನ್ಸುತ್ತೆ? ಯಾಕೆ ಬಂದೆ ಈ ಒಂದು ಇದಕ್ಕೆ? ಯಾಕಂದರೆ ನಿದ್ರೆ ಮಾಡೋಕ್ಕೆ ಬಿಡೋಲ್ಲ, ಮಧ್ಯರಾತ್ರಿಯಲ್ಲೂ ಮಕ್ಕಳು ಬಾ 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 ಅಂತ ಕರೀತಾ ಇರುತ್ತೆ. ಬೇಸರ ಆಗಲ್ವಾ? ಸರ್, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಇಂಟರ್ನ್ಶಿಪ್ಪಲ್ಲಿ ನಾನೊಂದು ಡೆಲಿವರಿ ನೋಡಿದಾಗ ಗಿಡ್ಡಿನೆಸ್ ಆಗಿ ಬಿದ್ದುಬಿಟ್ಟು ನನಗೆ ಆವಾಗಲೇ ಡಿಸೈಡ್ ಆದೆ, ಓಕೆ ಯಾವಾಗಲೂ ನಾನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನಮ್ಮ ಪ್ರೊಫೆಸರ್ ಕರೆದ್ಬಿಟ್ಟು ಹೇಳಿದ್ರು, ದಿಸ್ ಈಸ್ ಎ ಸೈನ್ ದಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಗೈನಕಾಲಜಿಸ್ಟ್ ಅಂತ. ಬಟ್ ನಾನು ಅದು ಹೇಗೆ ಅಂತ ನಂಗೆ ಗೊತ್ತಾಗಲಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಬೈ ಚಾನ್ಸ್ ನಂಗೆ ಆ್ಯಕ್ಚುಲಿ ಸೀಟ್ ಸಿಕ್ಕಿದ್ದಿಲ್ಲಿ. ಆವಾಗ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ ಇದೇ ಸಬ್ಜೆಕ್ಟ್ ಮಾಡಬೇಕಂತ ಕೂತ್ಕೊತಾ ಇರಲಿಲ್ಲ. ಆದಷ್ಟು ಬೇಗ ನಾವು ಡಿಗ್ರಿ ತೊಗೊಂಡು ಸೆಟ್ಲ್ ಆಗಬೇಕು ಅನ್ನೋ ಕಾಲ ಅವಾಗಿನ ಥರ. ಸೊ ನನಗೆ ಸೀಟು ಬಿಜಿನಲ್ಲಿ ಸಿಕ್ಕಿದಾಗ ಆಯಿತು ಬಿಡು, ಇಟ್ಸ್ ಓಕೆ, ನಾನು ಅದರಲ್ಲೇ ಓದ್ತೀನಿ ಅಂತ ಜಾಯ್ನ್ ಆದೆ. ಬಟ್ ಜಾಯ್ನ್ ಆದಮೇಲಂತೂ ತುಂಬಾ ಇಷ್ಟ ಆಯಿತು. ಮತ್ತು ಹೀಗೆ ಇತ್ತೀಚೆಗಂತೂ ಈಗ ನಮಗೆ ವಯಸ್ಸಾಗ್ದಂಗೆ ಮತ್ತು ಪ್ರಾಕ್ಟೀಸ್ ಆಗ್ತಿದ್ದಂಗೆ ಸ್ವಲ್ಪ ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಬಂದಮೇಲೆ ಇವಾಗಂತೂ ತುಂಬ ಇಷ್ಟ. ಬಿಕಾಸ್ ಐ ಫೀಲ್ ಗಾಡ್ ಹ್ಯಾಸ್ ಚೋಸನ್ ಮೀ ಟು ಬಿ ಎ ಪಾರ್ಟ್ ಆಫ್ ದ ಕ್ರಿಯೇಷನ್ ಅಂತ. ಐ ಎಂಜಾಯ್ ಮೈ ಜಾಬ್ ಸರ್. ತುಂಬ ಇಷ್ಟ. ತುಂಬ ಸಂತೋಷ. ಮುಂದಿನ ಪುಸ್ತಕ ಪ್ರಶ್ನೆಗೆ ಹೋಗೋಣ. ಹೆಜ್ಜೆ ಮೂಡದ ಹಾದಿ, KP ಪೂರ್ಣಚಂದ್ರ ತೇಜಸ್ವಿ ಬರೆದಂಥ ಪುಸ್ತಕ. ಪ್ರಶ್ನೆ ಈಗ ಬಂತು. ಮುಳ್ಳುಗಳು ಇಲ್ಲದ ದುಂಬಿಗಳನ್ನು ಯಾವ ರಾಜ್ಯದಲ್ಲಿ ಸ್ವಾಭಾವಿಕವಾಗಿ ನೋಡಬಹುದು? ಆಯ್ಕೆಗಳನ್ನು ನೋಡೋಣ. ಬಿಹಾರ, ಮಧ್ಯಪ್ರದೇಶ, ಕೇರಳ, ನಾಗಾಲ್ಯಾಂಡ್. ಬಜರುತಿ ಉತ್ತರವನ್ನು ಕೊಡಿ. ಜೇನುನೊಣ ಅಂದರೆ ಮುಳ್ಳಿರುತ್ತೆ, ಚುಚ್ಚುತ್ತೆ ಅಂತ ಭಯ ಇರುತ್ತೆ ನಮಗೆ. ಆದರೆ ಮುಳ್ಳುಗಳೇ ಇಲ್ಲದೆ ಇರತಕ್ಕಂಥ ಜೇನುನೊಣ ಸ್ವಾಭಾವಿಕವಾಗಿ ಯಾವ ರಾಜ್ಯದಲ್ಲಿ ಇರುತ್ತೆ ಅಂತ ತಿಳ್ಕೋಬೇಕಾಗಿದೆ. ಮೊದಲಿಗೆ ಡಾಕ್ಟರ್ ಎನ್ ಕೆ ವೆಂಕಟರಮಣ ಬಜರ್ ಒತ್ತಿದ್ದಾರೆ. ಉತ್ತರ ಮಧ್ಯಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಶೋಭಾ? ನಾಗಾಲ್ಯಾಂಡ್. ಉತ್ತರವನ್ನು ನೋಡೋಣ. ನಾಗಾಲ್ಯಾಂಡ್ ಉತ್ತರ ಸರಿಯಾಗಿದೆ. ಹೆಜ್ಜೆ ಮೂಡದ ಹಾದಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಡಾಕ್ಟರ್ ಶೋಭಾ ಅವರಿಗೆ. ವೆಂಕಟರಮಣ ಅವರು ದ ಸೀಕ್ರೆಟ್ ಆಫ್ ಬ್ರೈನ್ ವೆಲ್ನೆಸ್ ಅಂತ ಒಂದು ಪುಸ್ತಕ ಬರ್ತಿದ್ದೀರಿ. ದ ಸೀಕ್ರೆಟ್ ಆಫ್ ಬ್ರೈನ್ ವೆಲ್ನೆಸ್. ಮಿದುಳು ಆರೋಗ್ಯಕರವಾಗಿ ಇರಬೇಕಾದ್ರೆ ಯಾವ ಗುಟ್ಟುಗಳನ್ನು ನಾವು ತಿಳ್ಕೊಂಡು ಪಾಲಿಸಬೇಕು ಅಂತ ಹೇಳ್ತೀರಿ. ಇಡೀ ಪುಸ್ತಕದಲ್ಲಿ ಏನಿದೆ ಅಂತ ಕೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ಪುಸ್ತಕದ ಸಾರಾಂಶ ಬ್ರೈನ್ ವೆಲ್ನೆಸ್, ಮಿದುಳು ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು. ಮೆದುಳಕ್ಕೆ ಇರುವುದಂಥ ಕೆಪಾಸಿಟಿ ಈಸ್ ವೆರಿ ಅನ್ಲಿಮಿಟೆಡ್. ಅದರಲ್ಲೇ ಒಂದು ಸಚ್ ಎ ಪ್ರೆಸ್ಟೀಜಿಯಸ್ ಜ್ಯುವೆಲ್, ಕ್ರೌನ್ ಜ್ಯುವೆಲ್ ಅಂತ ಹೇಳ್ತೀವಿ, ಇನ್ ದ ಕ್ರಿಯೇಷನ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಎವಲ್ಯೂಷನ್. ಅದಕ್ಕಿರುವ ಕೆಪಾಸಿಟಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋದು ನಮ್ಮ ಜೀವನ ಪೂರ್ತಿಯಲ್ಲಿ 10% ಮಾತ್ರ. ಅದನ್ನು ಯಾವ ರೀತಿ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೋದು ಅಂತ ಮೊದಲನೇದು ಬ್ರೈನ್ ಅಂತ ನಮ್ಗೆ ಇದೆ ಅಂತ ಗೊತ್ತಿರಬೇಕು. ಆಮೇಲೆ ನಾವು ಸರಿಯಾಗಿ ರೀತಿ ಉಪಯೋಗಿಸ್ಕೋಬೇಕು. ಮೂರನೇದು ಅದಕ್ಕೆ ಯಾವ ರೀತಿ ಡ್ಯಾಮೇಜ್ ಮಾಡಬಾರ್ದು. ಸೊ ಉಪಯೋಗಿಸಬೇಕು ಅಂದರೆ ಅದಕ್ಕೆ ಸರಿಯಾದ ರೀತಿ ಆಹಾರ, ನಿದ್ದೆ
ವ್ಯಾಯಾಮ, ಯೋಗ, ಪ್ರಾಣಾಯಾಮ, ಎಕ್ಸಸೈಸ್ ಆ್ಯಂಡ್ ಯೂಸೇಜ್ ಆಫ್ ದ ಬ್ರೈನ್. ಅಂದರೆ ಬ್ರೈನ್ ಎಷ್ಟು ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿ ಡ್ಯಾಮೇಜ್ನ ಆದಷ್ಟು ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಆಲ್ಕಹಾಲ್, ಸ್ಮೋಕಿಂಗ್, ಸೆಡೆಂಟ್ರಿ ವರ್ಕ್, ಅನೇಕ ರೀತಿಯ ಔಷಧಿಗಳು ತಗೊಳ್ಳೋದು, ಅಂದರೆ ಅಡಿಕ್ಷನ್ಸ್, ಪ್ಲಸ್ ಫಿಸಿಕಲ್ ಡ್ಯಾಮೇಜ್, ದಟ್ ಈಸ್ ಬಿಕಾಸ್ ಆಫ್ ದ accidents and all kinds of injuries that is causing to for the physical damage, plus emotional damage is much more important, which is silent damage. ನೀವು ಎಷ್ಟು ಹ್ಯಾಪಿಯಾಗಿದ್ದರೆ, ನಾವು ಅಷ್ಟು ಸಂತೋಷವಾಗಿದ್ದರೆ ಅಷ್ಟು ಚೆನ್ನಾಗಿ ಬ್ರೈನ್ ಕೆಲಸ ಮಾಡುತ್ತೆ, ಅಷ್ಟು ಎನರ್ಜಿ ಉತ್ಪತ್ತಿ ಆಗುತ್ತೆ. ನಾವು ಅದನ್ನು ಆದಷ್ಟು ಮಟ್ಟಿಗೆ ಎಮೋಷ್ನಲ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದ್ದರೆ, ಸೊ ವಿಲ್ ಗೆಟ್ ಡಿಪ್ರೆಸ್ಡ್, ಯು ವಿಲ್ ಗೆಟ್ ಆಲ್ ಕೈಂಡ್ಸ್ ಆಫ್ ಡ್ಯಾಮೇಜಸ್ ಟು ದ ಬ್ರೈನ್. ಆ್ಯಂಡ್ ಬ್ರೈನ್ ಈಸ್ ದ ಒನ್, ದೇಹದಲ್ಲಿರುವಂಥ 36 ಟ್ರಿಲಿಯನ್ ಸೆಲ್ಸ್ನೇ ಪ್ರತಿಯೊಂದು ಕ್ಷಣ ಏನು ನಿರ್ದೇಶ ಕೊಡುತ್ತೆ, ಅದೇನು ಕೆಲಸ ಮಾಡಬೇಕು ಮಾಡ್ತಾ ಇರುತ್ತೆ, ಅದನ್ನೇ ಕ್ವಾಲಿಟಿ ಜೊತೆಗೆ ಎಲ್ಲನೂ ನೋಡ್ಕೊಳ್ತಾ ಇರುತ್ತೆ. ಸೊ ಅದರ ಆರೋಗ್ಯನೂ ನೋಡ್ಕೊಳ್ಳೋದು ಬ್ರೈನ್ದೇ ಜವಾಬ್ದಾರಿ. ಸೊ ನಾವು ಈ ಥರ ಬ್ರೈನ್ ತೊಂದರೆ ಕೊಟ್ಟರೆ ಸೊ ನಮ್ಮ ಇಡೀ ದೇಹಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು 2 ಸಿಸ್ಟಮ್ಸ್ ಇದೆ, ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಅಂತ. ಸಿಂಪಥೆಟಿಕ್ ಅಂತ ಸಿಸ್ಟಮ್ ಇದ್ರೇನು ಅದು ತುಂಬ ಡ್ಯಾಮೇಜ್ ಮಾಡೋದು, ಯಾಕಂದರೆ ಅದು ಪ್ರೊಡ್ಯೂಸ್ ಮಾಡೋದು ಕಾರ್ಟಿಕೋಸ್ಟೆರಾಯ್ಡ್ಸ್, ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಇದೆಲ್ಲ ತುಂಬ ಇನ್ಫ್ಲಮೇಟ್ರಿ ಸಿಚುವೇಶನ್ ಪ್ರೊಡ್ಯೂಸ್ ಮಾಡುತ್ತೆ ದೇಹದಲ್ಲಿ. ವ್ಯಾರಸ್ ವೇಗಸ್ ನೋವು, ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ಅದು ಆದಷ್ಟು ಕಾಮಾಗಿ ಇಟ್ಟಿರುತ್ತೆ ನಮಗೆ. ಅದಕ್ಕೆ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲನೂ ವೇಗಸ್ ನೋವನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ದೇಹ ಚೆನ್ನಾಗಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಇನ್ಫ್ಲಮೇಷನ್ ಕಡಿಮೆ ಇರುತ್ತೆ, ಎಮೋಷನಲಿ ಯು ವಿಲ್ ಬಿ ವೆರಿ ಕಾಮ್ ಆ್ಯಂಡ್ ವೆರಿ ಬ್ಲಿಸ್ಫುಲ್. ಅದಕ್ಕೆ ಯು ಶುಡ್ ಬಿ ವೆರಿ ಸಿಂಪಥೆಟಿಕ್ ಟು ದ ಅದರ್ಸ್ ಬಟ್ ಪ್ಯಾರಾಸಿಂಪಥೆಟಿಕ್ ಟು ಯುವರ್ ಸೆಲ್ಫ್. ಮುಂದಿನ ಪುಸ್ತಕ ನೋಡೋಣ. ಲೋಕ ಸಮೀಕ್ಷೆ, VC ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: 4 kg ತೂಗುವ ಕಕಪೋ ಗಿಣಿಯು ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ನ್ಯೂಜಿಲ್ಯಾಂಡ್, ಕೊಲಂಬಿಯಾ, ದಕ್ಷಿಣ ಆಫ್ರಿಕಾ, ರಷ್ಯಾ. 4 kg ಅಂತೆ ಒಂದು ಗಿಣಿಯ ತೂಕ. ಯಾವುದಿರಬಹುದು? ರಷ್ಯಾ. ವೆಂಕಟರಮಣ, ರಷ್ಯಾ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಶೋಭಾ? ಗೆಸ್ ಮಾಡ್ತೀನಿ ಸರ್, ದಕ್ಷಿಣ ಆಫ್ರಿಕಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್ ಆಗಿತ್ತು. ಡಾಕ್ಟರ್ ಶೋಭಾ ವೆಂಕಟ್ ಅವರಿಗೆ ಒಂದು ಪ್ರಶ್ನೆ. ನಮ್ಮ ದೇಶದಲ್ಲಿ 57% ಮಹಿಳೆಯರು ರಕ್ತಹೀನತೆ, ರಕ್ತ ಕೊರತೆ, ಅನೀಮಿಯಾದಿಂದ ನರಳುತ್ತಾ ಇದ್ದಾರೆ. ಯಾಕೆ? ಹೇಗೆ ಸುಲಭವಾಗಿ ಇದನ್ನು ತಡೆಗಟ್ಟಬಹುದು? ಸರ್, ನಮ್ಮ ದೇಶದಲ್ಲಿ ಸ್ಪೆಷಲಿ ಏನಕ್ಕೆ ರಕ್ತಹೀನತೆ ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಸರ್. ಸೊ ಯಾರು ಸರಿಯಾದ ಊಟ ಮಾಡೋದಿಲ್ಲ, ಪೌಷ್ಟಿಕವಾದ ಆಹಾರನ ತಗೊಳ್ಳೋದಿಲ್ಲ, ಮತ್ತು ಕೆಲವೊಂದು ಇನ್ಫೆಕ್ಷನ್ ಇರ್ಬೋದು. ಆ ಇನ್ಫೆಕ್ಷನ್ ಅಂದರೆ ವರ್ಮ್ ಇನ್ಫೆಸ್ಟೇಷನಿಂದ ಕೂಡ ಅವ್ರಿಗೆ ಬ್ಲಡ್ ಲಾಸ್ ಆಗಿರ್ಬೋದು. ಸೊ ಬ್ಲಡ್ ಅನಿಮಿಯಾ ಮೇನ್ಲಿ ಡೆಫಿಷಿಯನ್ಸಿಯಿಂದ ಆಗ್ಬೋದು, ಪ್ರೊಡಕ್ಷನ್ ಕಡಿಮೆ ಇದ್ದರೆ ಆಗ್ಬೋದು, ಅಥವಾ ಬ್ಲಡ್ ಲಾಸಿಂದ ಆಗ್ಬೋದು. ಬಟ್ ನಮ್ಮ ದೇಶ ಅಂತ ನೀವು ಸ್ಪೆಸಿಫಿಕ್ ಆಗಿ ಕೇಳಿದ್ರಿಂದ ಮೇನ್ಲಿ ಇಟ್ ಈಸ್ ಡ್ಯೂ ಟು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಸರ್. ಹೇಗೆ ಸರಿಪಡಿಸ್ಬೋದು? ನಮ್ಮ ಆಹಾರ ಪದಾರ್ಥದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು. ಹಾಗೆ ಆಹಾರದಲ್ಲಿ ನಾವು ಸಣ್ಣ ಪುಟ್ಟ ಅನ್ನೋದಕ್ಕಿಂತ ದೊಡ್ಡದಾಗೆ ನಾವು ಚೇಂಜ್ ಮಾಡ್ಬೋದು. ಹೆಚ್ಚಾದ ಕಲರ್ ಇರೋ ಅಂತ ಅಂದರೆ ಸೊಪ್ಪು, ತರಕಾರಿ ದಿನನಿತ್ಯದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ರಕ್ತ ವೃದ್ಧಿ ಮಾಡ್ಕೋಬೋದು. ಮತ್ತು ಜಂತುಹುಳ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಕಡಿಮೆ ಮಾಡ್ಕೋಬೋದು, ಬ್ಲಡ್ ಲಾಸ್ ಕಡಿಮೆ ಮಾಡ್ಕೋಬೋದು. ಸೊ ಮೇನ್ಲಿ ಫುಡ್ಡಿಂದ ಹೆಚ್ಚಿಗೆ ಮಾಡ್ಕೋಬೋದು. ಅಕಸ್ಮಾತ್ ನಮ್ಗೆ ಅಷ್ಟೊಂದು ಫುಡ್ಡು ತೊಗೊಳಕ್ಕಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಐರನ್ ಸಪ್ಲಿಮೆಂಟ್ಸ್ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ದಿನನಿತ್ಯ ತೊಗೊಳ್ಳೋದು. ಅದಕ್ಕೆ ನಾವು ಪ್ರೆಗ್ನೆನ್ಸಿಲಿ ಅದು ಕಂಪಲ್ಸರಿ ಮಾಡಿದ್ದೀವಿ. ಸೊ ಥ್ರೂ ಔಟ್ ಪ್ರೆಗ್ನೆನ್ಸಿ ಅಟ್ಲೀಸ್ಟ್ 60 milligrams ಆಫ್ ಐರನ್ ಟ್ಯಾಬ್ಲೆಟ್ ಗೌರ್ಮೆಂಟ್ ಫ್ರೀಯಾಗಿ ಎಲ್ರಿಗೂ ಕೊಡುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿಲಿ ದೇ ಆರ್ ನಾಟ್ 1, ದೇ ಆರ್ 2. ಸೊ ಐರನ್ ಡೆಫಿಷಿಯನ್ಸಿ ತೊಗೊಳಕ್ಕೆ ಸ್ಕೋಪೇ ಕೊಡಬಾರ್ದು. ಐರನ್ ಯಾವಾಗ್ಲೂ ಬಾಡಿನಲ್ಲಿ ಇರಬೇಕು, ಅದರಿಂದ ಹೊಟ್ಟೆಲಿರೋ ಮಗು ಕೂಡ ಚೆನ್ನಾಗಾಗುತ್ತೆ ಅಂತ ಅದು ಕಂಪಲ್ಸರಿ ಮಾಡಿದ್ದಾರೆ. ಬಟ್ ಇದಿನ್ ಜನರಲ್ ಎಲ್ಲರೂ ತೊಗೊಳ್ಳೋದ್ರಿಂದ, ಮತ್ತು ಹೆಣ್ಮಕ್ಳಿಗೆ ಪ್ರತಿ ಮಂತ್ ಕೂಡ ಋತುಚಕ್ರದಲ್ಲಿ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಅದನ್ನು ಥಿಂಕ್ ಮಾಡಿ ಇನ್ಫ್ಯಾಕ್ಟ್ ಅವರು ಬರೀ ನ್ಯೂಟ್ರಿಷನಲ್ಗೆ ಕರೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಐರನ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಅನಿಮಿಯಾನ ತಡೆಗಟ್ಬೋದು. ಇನ್ಫ್ಯಾಕ್ಟ್ ದಿಸ್ ಈಸ್ ಒನ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಸರ್ ಫಾರ್ ದ ಪ್ರಿವೆನ್ಷನ್ ಆಫ್ ಅನಿಮಿಯಾ ಅಂತ. ಎಚ್ ನರಸಿಂಹಯ್ಯ ಅವರು ಬರೆದಂಥ ಆತ್ಮಚರಿತ್ರೆ
ತೆರೆದ ಮನ ಅಂತ ಬರೆದಿದ್ದಾರೆ. ಈ ಪುಸ್ತಕ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಭಾರತದ ಪ್ರಥಮ ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲು ಯಾವ ರಾಜ್ಯದಲ್ಲಿ ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ಅಸ್ಸಾಂ. ಊಹೆ ಮಾಡಬಹುದು. ಬಜರತಿ ಉತ್ತರವನ್ನು ಕೊಡಿ. ಜಂಗಲ್ ಸಫಾರಿ ಮೊದಲ ಬಾರಿಗೆ ಆರಂಭವಾಗಿದೆ. ವಿಸ್ಟಾಡೋಮ್ ಎಲ್ಲ ಕಡೆ ಕನ್ನಡಿ ಇರೋದರಿಂದ ನಾವು ಕಾಡನ್ನು ಚೆನ್ನಾಗಿ ನೋಡಬಹುದು. ಡಾಕ್ಟರ್ ವೆಂಕಟರಮಣ ಅಸ್ಸಾಂ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಶೋಭಾ ವೆಂಕಟ್ ಹಿಮಾಚಲ ಪ್ರದೇಶ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪ್ರದೇಶ ಆಗಿತ್ತು. ಡಾಕ್ಟರ್ NK ವೆಂಕಟರಮಣ ಅವರು ಬ್ರೈನ್ ಅಟ್ಯಾಕ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಹಾರ್ಟ್ ಅಟ್ಯಾಕ್ ಗೊತ್ತು ಸರ್ ನಮಗೆ, ಇದೇನಿದು ಬ್ರೈನ್ ಅಟ್ಯಾಕ್ ಅಂತ ಬರೆದಿದ್ದೀರಾ? ಏನಿದು ಬ್ರೈನ್ ಅಟ್ಯಾಕ್? ಬ್ರೈನ್ ಅಟ್ಯಾಕ್ ಆಗಾಗ ನಾವು ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನು? ದಯವಿಟ್ಟು ತಿಳಿಸ್ಕೊಡಿ. ಮೆದುಳು ಹಗಲು ರಾತ್ರಿ ಅತ್ಯಂತ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹೈಯೆಸ್ಟ್ ಡಿಮ್ಯಾಂಡ್ ಆಫ್ ಬ್ಲಡ್ ಸಪ್ಲೈ ಪ್ಲಸ್ ಆಕ್ಸಿಜನ್ ಸಪ್ಲೈ, ನ್ಯೂಟ್ರಿಷನ್ ಸಪ್ಲೈ ಬೇಕೇ ಬೇಕು, ಹಗಲಾಗಲಿ ರಾತ್ರಿ ಆಗಲಿ. ಇದರಲ್ಲಿ ಯಾವ ರೀತಿ ಲೋಪ ಬಂದರೆ ಅವರಿಗೆ ರಕ್ತನಾಳಗಳು ಬ್ಲಾಕ್ ಆದರೆ ಅದನ್ನೇ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ರಕ್ತಸ್ರಾವ ಆದರೆ ಬ್ರೈನ್ ಹೆಮರೇಜ್ ಅಂತ ಹೇಳ್ತೀವಿ. ಬ್ರೈನ್ ಸುತ್ತ ಇರುವಂಥ ಪದರಗಳಲ್ಲಿ ರಕ್ತಸ್ರಾವ ಆದರೆ ಅದನ್ನೇ ಸಬರ್ಕ್ನಾಯ್ಡ್ ಹೆಮರೇಜ್ ಅಂತ ಹಾಕ್ತೀವಿ. ಪರ್ಟಿಕ್ಯುಲರ್ಲಿ ಈ ದೇಶದಲ್ಲಿ ಆ ಹೆಂಗಸರಿಗೆ ಹೆರಿಗೆ ಆಗಿದ ಅನಂತರ ನೀರು ರೆಸ್ಟ್ರಿಕ್ಷನ್ ಮಾಡೋದ್ರಿಂದ ವೆಯಿನ್ಸ್ ಬ್ಲಾಕ್ ಆಗಿರೋದ್ರಿಂದ ಕಾರ್ಟಿಕಲ್ ವೇನಸ್ ಥ್ರಾಂಬೋಸಿಸ್ ಅಂತ CVT ಅಂತಲೂ ಬರುತ್ತೆ. ಈ 4 ಕಾಯಿಲೆಗಳಿಗೂ ಒಂದೇ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಒಬೇಸಿಟಿ ಇರ್ಬೋದು, ಡಿಸ್ಲೈಪಿಡೇಮಿಯಾ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು. ಇಂಥ ಕಾರಣಗಳು ಹಾರ್ಟ್ ಅಟ್ಯಾಕು ಬ್ರೈನ್ ಅಟ್ಯಾಕು ಆರ್ ಸಿಮಿಲರ್. ಇವತ್ತಿನ ಕಾಲ ಏನಾಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಪ್ರಾಣ ಹೋಗುತ್ತೆ ಅಂತ ಭಯದಿಂದ ಆದಷ್ಟು ಬೇಗ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಬಟ್ ಸ್ಟ್ರೋಕ್ ಆದರೆ ಪರವಾಗಿಲ್ಲ ಬಿಡಿ ಅಂತ ಕೇರಳಕ್ಕೂ ಎಲ್ಲೋ ಹೋಗಿ ಮಸಾಜ್ ಮಾಡಿಕೊಂಡು 4 ದಿನ ನಂತರ ವಾಪಸ್ ಬಂದಾಗ ನ್ಯೂರಲಾಜಿಕಲ್ ಡ್ಯಾಮೇಜ್ ಪರ್ಮನೆಂಟ್ ಆಗಿ ಜೀವನ ಪೂರ್ತಿ ಅವರು ವಿಕಲಾಂಗರಾಗಿ ಇರ್ತಾರೆ, ಡಿಸಬಿಲಿಟಿ. ಸೊ ಟುಡೇ ಪ್ರಪಂಚದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಾಸ್ ಆಫ್ ಡಿಸಬಿಲಿಟಿ ಅಂದರೆ ಸ್ಟ್ರೋಕ್. ಅದಕ್ಕೋಸ್ಕರ ಮೆದುಳಿನ ಅಪಘಾತ ಅಂತ ಒಂದು ವರ್ಡ್ ಉಪಯೋಗಿಸಿ ಅದರಲ್ಲಿ ಇರುವಂಥ ಅರ್ಜೆನ್ಸಿನ ತಿಳಿಸಿಕೊಡಲಿಕ್ಕೆ ಇದೊಂದು ಪ್ರಯತ್ನ ಪಟ್ಟಿದ್ದೀವಿ. ಇದರಿಂದ ಆದಷ್ಟು ಬೇಗ ವಿತಿನ್ 3 hours ಆಸ್ಪತ್ರೆಗೆ ಬಂದರೆ ರಕ್ತನಾಳ ಬ್ಲಾಕ್ ಇರೋದರಿಂದ ಆ ಬ್ಲಾಕನ್ನು ತೆಗೆದುಬಿಟ್ಟು ಪುನಃ ಬ್ರೈನಿಗೆ ಮತ್ತೆ ರಕ್ತಸ್ರಾವ ಚೆನ್ನಾಗಿ ಆಗಿರುವಂತೆ ಮಾಡಲಿದ್ದಾದ್ರಿಂದ ಆದಷ್ಟು ಬೇಗ ಅವರು ಸ್ಟ್ರೋಕಿಂದ ರಿಕವರಿ ಆಗಲಿಕ್ಕೆ ಸಾಧ್ಯತೆ ಇದೆ. ನ್ಯೂ ಟೆಕ್ನಾಲಜಿ ಇಷ್ಟುವರೆಗೂ ಜನಗಳಿಗೆ ಇಷ್ಟು ಮುಟ್ಟಿಲ್ಲ. ಅದರಿಂದ ಏನಾಗ್ತಾರೆ ಅಂದರೆ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಉದ್ದೇಶದಿಂದ ಅವರು ಬೇರೆ ಎಲ್ಲ ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಟ್ರೀಟ್ಮೆಂಟನ್ನು ತಗೊಳ್ತಾ ಇರೋದ್ರಿಂದ ನಮ್ಮ ಡಿಸಬಿಲಿಟಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇವಾಗ ಸ್ಟ್ರೋಕ್ ಇನ್ಸಿಡೆನ್ಸ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ 112 per lakh of people is very very high. ಈವನ್ ಯಂಗ್ ಪೀಪಲ್, ಕೋವಿಡ್ ಅನಂತರ ಈವನ್ ಯಂಗ್ ಪೀಪಲ್ಗೂ ಈ ಥರ ಮೆದುಳಿನ ಆಘಾತ ಬರ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡೋದ್ರ ಮೂಲಕ ಅವರು ಆದಷ್ಟು ಬೇಗ ಆಸ್ಪತ್ರೆಗೆ ಬಂದರೆ ತಕ್ಷಣ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ವಿತಿನ್ 3 hours ಆರ್ ವಿತಿನ್ 6 hours ಆದಷ್ಟು ಬಂದರೆ ಅನೇಕ ರೀತಿ ಹೊಸ ವಿಧಾನಗಳಿಂದ ಥ್ರಾಂಬೋಲೈಸಿಸ್ ಆಗಲಿ, ಥ್ರಾಂಬೆಕ್ಟಿಮಿ ಆಗಲಿ, ಸ್ಟೆಂಟಿಂಗ್ ಆಗಲಿ, ಈ ರೀತಿ ಅನೇಕ ಹೊಸ ವಿಧಾನಗಳಿಂದ ಸಮಸ್ಯೆ ಬಂದಿರೋದೇನೆಂದರೆ ಒಬ್ಬರಿಗೆ ಬ್ರೈನ್ ಅಟ್ಯಾಕ್ ಆಗಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹಾರ್ಟ್ ಅಟ್ಯಾಕ್ ಆದಾಗ ಓ ಅಂತ ಎದೆ ಹಿಡ್ಕೊಂಡು ಕೂಗ್ತಾರೆ. ಬ್ರೈನ್ ಅಟ್ಯಾಕ್ ಆದಾಗ ಏನಾಗುತ್ತೆ? ಏನು ಫಸ್ಟ್ ಏಡ್ ಕೊಡಬೇಕು? ಕರೆಕ್ಟ್. ಬ್ರೈನ್ ಅಟ್ಯಾಕ್ ಬಂದಿದೆ ಅಂದರೆ ತಕ್ಷಣವಾಗಿ ಒಬ್ಬರಿಗೆ ಕಣ್ಣು ಕಾಣಿಸಲಿಲ್ಲ, ಒಂದು ಕಡೆ ಒಂದು ಕೈ ಕಾಲು ಮೂವ್ ಆಗ್ತಾ ಇಲ್ಲ, ಒಂದು ಭಾಗದ ದೇಹದಲ್ಲಿ ಸೆನ್ಸೇಷನ್ ಹೊಟ್ಟೋಗ್ಬಿಟ್ಟಿದೆ, ಅಥವಾ ಮಾತು ನಿಲ್ತೋಗ್ಬಿಟ್ಟಿದೆ, ಅಥವಾ ನಡೆಯುವಾಗ ರಾತ್ರಿ ಎದ್ದುಬಿಟ್ಟು ಬ್ಯಾಲೆನ್ಸ್ ತಪ್ತಾ ಇದೆ ನಡೆಯುವಾಗ, ಇಂಥ ಕಾರಣಗಳಿದ್ದಾಗ ತಕ್ಷಣ ಸಡನ್ನಾಗಿ ಬರೋದರಿಂದ ಅದು ತಕ್ಷಣ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು. ಒಂದು ವೇಳೆ ಅವ್ರಿಗೆ ರಕ್ತಸ್ರಾವ ಆಗಿದರೆ ಬ್ರೈನಲ್ಲಿ ಅಂದರೆ ಹೆಮರೇಜ್ ಆದರೆ ತಕ್ಷಣ ಅದ್ರ ಜೊತೆಗೆ ಸಿವಿಯರ್ ಹೆಡೇಕು ಇರುತ್ತೆ. ಸೊ ಈ 2 ಕಾರಣಗಳು ನೆನಪಿಟ್ಕೊಂಡ್ರೆ ಸಾಕು. ಸಿವಿಯರ್ ಹೆಡೇಕ್ ಇದ್ದು ನ್ಯೂರಲಾಜಿಕಲ್ ಡೆಫಿಸಿಟ್ ಇದ್ದರೆ ತಕ್ಷಣ ಆಸ್ಪತ್ರೆಗೆ ಬರಬೇಕಾಗತ್ತೆ. ಸೈಲೆಂಟಾಗಿ ತಲೆನೋವು ಇಲ್ಲದೆ ಈ ಸಿಂಪ್ಟಮ್ಸ್ ಬಂದರೇನು ಆಸ್ಪತ್ರೆಗೆ ಬಂದರೆ ನಾವು ಒಂದು CT ಸ್ಕ್ಯಾನ್ ಮೂಲಕ ಈ 4 ರೀತಿಯಲ್ಲಿ ಯಾವ ಥರ ಬ್ರೈನ್ ಅಟ್ಯಾಕ್ ಅಂತ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ತುಂಬ ಸಂತೋಷ ಸರ್. ಮುಂದಿನ ಪುಸ್ತಕ ನಮ್ಮ ಹೊಟ್ಟೆಯೊಳಗೊಂದು ಮಿದುಳು, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು.
ಭಾರತೀಯ ಸೈನ್ಯದ ಈ ಧ್ವಜವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನೌಕಾಸೇನೆ, ವಾಯುಸೇನೆ, ಭೂಸೇನೆ, ಗಡಿ ಸುರಕ್ಷಾ ದಳ. ನಾವು ನೋಡಿದಂಥ ಚಿತ್ರ ಯಾರಿಗೆ ಸೇರಿದ್ದು? ನೌಕಾಸೇನೆ, ವಾಯುಸೇನೆ, ಭೂಸೇನೆ, ಗಡಿ ಸುರಕ್ಷಾ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಗಡಿ ಸುರಕ್ಷಾ ದಳ. ಡಾಕ್ಟರ್ ವೆಂಕಟರಮಣ? ನೌಕಾಸೇನೆ. ಉತ್ತರವನ್ನು ನೋಡೋಣ. ನೌಕಾಸೇನೆ ಉತ್ತರ ಸರಿಯಾಗಿದೆ. ಹೇಗೆ ನೌಕಾಸೇನೆ ಅಂತ ಹೇಳಿದ್ರಿ? ಚಿತ್ರದಲ್ಲಿ ಲಂಗರು ಅಥವಾ ಆಂಕರ್ ಅನ್ನೋದು ಏನಿದೆ ಅದನ್ನು ತೋರಿಸಿದ್ದಾರೆ. ಅದು ಇತ್ತು ಅಂದರೆ ನೌಕಾಸೇನೆ ಅಂತ ಹೇಳೋದು ಬಹಳ ಸುಲಭ. ಅದು ಡಾಕ್ಟರ್ ಶೋಭಾ ಅವರೇ, ಸ್ತೋತ್ರ ಸಂಗಮ ಅನ್ನೋ ಪುಸ್ತಕ ತಾವು ಬರೆದಿದ್ದೀರಿ. ಬರೀ ವೆಂಕಟರಮಣ ಅವರು ಬರೀತಾರೆ ಪುಸ್ತಕ ಅಂತ ಅಂದ್ಕೊಂಡಿದ್ವಿ. ತಾವು ಸಹ ಅದು ಕನ್ನಡದಲ್ಲಿ ಸ್ತೋತ್ರ ಸಂಗಮ ಅಂತ ಬರೆದಿದ್ದೀರಿ. ಏನು ಈ ಪುಸ್ತಕದ ವಿಶೇಷ? ಸರ್, ಇದಕ್ಕೆ ಒಂದು ರೀತಿಯಲ್ಲಿ ಎಲ್ಲರೂ ಕೋವಿಡ್ ಬಂದಾಗ ಬೇಜಾರು ಮಾಡ್ಕೊಂಡಿದ್ದು. ಬಟ್ ನಾನು ಇವಾಗ ರೆಟ್ರೋಸ್ಪೆಕ್ಟಿವ್ಲಿ ಅಂದರೆ ಕೋವಿಡ್ಗೆ ಒಂದು ಸಲಾಮ್ ಹಾಕ್ತೀನಿ. ಏನಕ್ಕೆ ಅಂದರೆ ಕೋವಿಡ್ ಟೈಮಲ್ಲಿ ನನಗೆ ತುಂಬ ಡಾಕ್ಟರ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಬರೀ ಎಲ್ಲರೂ ಕೋವಿಡ್ ಬಗ್ಗೆನೇ ಕೇಳಿ ತುಂಬ ಡಿಪ್ರೆಷನ್ ಥರ ಆಗಿಬಿಟ್ಟಿತ್ತು. ಸೊ ಐ ವಾಂಟೆಡ್ ಟು ಕಮ್ ಔಟ್ ಆಫ್ ದ್ಯಾಟ್ ಬಿಕಾಸ್ ದಟ್ ಈಸ್ ನಾಟ್ ರೈಟ್ ಅಂತ. ಅವಾಗ ಏನು ಮಾಡಬೇಕಂತ ಸುಮಾರು ಥರ ನೋಡಿದೆ. ಕೆಲವು ಟಾಕ್ಸ್ ಕೇಳ್ಕೊಂಡೆ, ಕೆಲವು ಮ್ಯೂಸಿಕ್ ಕೇಳಿದೆ, ಬಟ್ ಯಾವುದ್ರಲ್ಲೂ ನನಗೆ ಅಷ್ಟು ಬೆಟರ್ ಆಗಲಿಲ್ಲ. ಬಟ್ ಒಂದು ಫೈನಲ್ ಆಗಿ ಎಲ್ಲೋ ಒಂದು ಮೆಸೇಜ್ ಥರ ಬಂತು, ಕೀಪ್ ಡೂಯಿಂಗ್ ಚಾಂಟಿಂಗ್ ಮಾಡಿದ್ರೆ ನಿನ್ಗೂ ಡೈವರ್ಷನ್ ಆಗುತ್ತೆ ಮತ್ತು ಬೇರೆಯವ್ರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಮೆಸೇಜ್ ಥರ ಬಂತು. ಸೊ ಐ ಸ್ಟಾರ್ಟೆಡ್ ಚಾಂಟಿಂಗ್ ಆ್ಯಂಡ್ ಆಸ್ ಯೂಶುವಲ್ ವೆರಿ ಪಾಪ್ಯುಲರ್ ಆ್ಯಂಡ್ ವೆರಿ ಫೇಮಸ್ ಈಸ್ ವಿಷ್ಣು ಸಹಸ್ರನಾಮ. ಅದನ್ನು ಚಾಂಟ್ ಮಾಡ್ತಾ ಇದ್ದೆ, ದಿನಾ ಚಾಂಟ್ ಮಾಡ್ತಾ ಇದ್ದೆ. ಬಟ್ ಮಾಡ್ತಾ ಇದ್ದೆ, ನನಗೇನು ಮೀನಿಂಗೇ ಗೊತ್ತಿಲ್ಲ. ಅದು ಸುಮ್ಮನೆ ಚಾಂಟ್ ಬಾಯ್ಗೂ ಬಂದ್ಬಿಡ್ತು, ಬಟ್ ಮೀನಿಂಗೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹಾಗೇನೆ ಆವಾಗ ಅನ್ನಿಸ್ತು ಮೀನಿಂಗ್ ಬರೆಯೋಣ, ಫಸ್ಟ್ ನಾನು ತಿಳ್ಕೊಳ್ಳೋಣ ಮೀನಿಂಗ್ ಅಂತ ಬರೆದೆ. ಮತ್ತು ಕನ್ನಡದಲ್ಲಿ ನಾನು ಕನ್ನಡ ಮೀಡಿಯಮಲ್ಲೇ ಇನಿಷಿಯಲಿ ಓದಿದ್ರಿಂದ ನನ್ನ ಕನ್ನಡದಲ್ಲಿ ನನ್ನ ಬರವಣಿಗೆ ಎಲ್ಲ ಚೆನ್ನಾಗಿದೆ. ಹಾಗಾಗಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಾಗೆ ಕೆಲವು ಚಿಕ್ಕ ಮಕ್ಕಳನ್ನೆಲ್ಲ ಕೇಳಿದಾಗ ಅವರೆಲ್ಲ ಇಷ್ಟಪಟ್ಟರು. ಮೀನಿಂಗ್ ಅವರೆಲ್ಲ ನಮ್ಮ ಥರ ಅಲ್ಲ, ಮೀನಿಂಗ್ ತಿಳ್ಕೊಂಡ್ರೆ ಚಾಂಟ್ ಮಾಡೋದು ಆ ಟೈಪ್ ಅವರು. ಸೊ ಹಾಗಾಗಿ ನಾನು ವಿಷ್ಣು ಸಹಸ್ರನಾಮ ಮಾಡಿದೆ. ಅದು ಮಾಡಿದ ನಂತರ ಲಲಿತಾ ಸಹಸ್ರನಾಮ ಮಾಡಬೇಕಂತನೂ ಇಷ್ಟ ಆಯಿತು, ಪ್ರೇರಣೆ ಆಯಿತು, ಅದನ್ನು ಮಾಡಿದೆ. ಅದಾದಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬ ಸ್ತೋತ್ರ ಮಾಡಿದೆ. ಮತ್ತು ನಮ್ಮದು ವೆಂಕಟೇಶ ಸುಪ್ರಭಾತ ಎಲ್ಲನೂ ಮೀನಿಂಗ್ ಪ್ರಕಾರ ಮಾಡಿದ್ದೀನಿ. ಸೊ ದ್ಯಾಟ್ ಅದನ್ನು ವಿ ಕ್ಯಾನ್ ರಿಲಿಶ್ ಇಟ್ ಬೆಟರ್. ಹಾಗಾಗಿ ಎಲ್ಲೋ ಒಂದು ಕಡೆ ಮಂತ್ರಗಳು ನಮ್ಮ ಮನಸ್ಸಿಗೆ ಮಾತ್ರ ಅಲ್ಲ, ದೇಹಕ್ಕೂ ಅದು ಆರೋಗ್ಯವನ್ನು ಸುಧಾರಿಸುತ್ತೆ ಅನ್ನೋ ಬಹಳ ಒಳ್ಳೆ ವಿಚಾರವನ್ನು ತಾವು ತಿಳಿಸಿದಿರಿ. ತುಂಬ ಸಂತೋಷ. ಮಹಾಮಹಿಮರು, ದ ಗ್ಯಾಲಕ್ಸಿ, NK ವೆಂಕಟರಮಣ ಅವರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರೆದಂತಹ 2 ಅಪರೂಪದ ಕೃತಿಗಳು. ಯಾರು ಈ ಮಹಾನುಭಾವರು, ಮಹಾಮಹಿಮರು? ಯಾಕೆ ಬರೆದ್ರಿ ಈ ಪುಸ್ತಕ? ಇದರಿಂದ ನಮಗೇನು ಲಾಭ? ಮತ್ತು ಕೋವಿಡ್ನ ನೆನಪಬೇಕು ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಾನು ತುಂಬ ಟೈಮ್ ಸಿಕ್ಕಿತ್ತು. ನಾನು ಬ್ರೈನ್ಸ್ ಸಂಸ್ಥೆ ಶುರು ಮಾಡೋದಾಗ ಬ್ರೈನ್ ವಾಯ್ಸ್ ಅಂತ ಒಂದು ಮಾಸಪತ್ರಿಕೆ ಒಂದು ಶುರು ಮಾಡಿದ್ದೀನಿ. ಅದರಲ್ಲಿ ನನ್ನ ಅನುಭವಗಳಿಂದ ಸ್ವಲ್ಪ ಬರೀಬೇಕಂತ ಒಂದು ಆಸಕ್ತಿ ಬಂತು. ಅದರಿಂದ ಚಿಕ್ಕವರಿಂದ ನನಗೆ ಒಂದು ಅದೃಷ್ಟ, ಅನೇಕ ಮಹಾನುಭಾವರನ್ನು ಮೀಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅವರಿಂದ ಸಂಪರ್ಕನೂ ಇತ್ತು, ಅವರಿಂದ ಕಲಿತ್ಕೊಳ್ಳೋದು ತುಂಬ ಇತ್ತು. ಕೆಲವ್ರನ್ನೇ ಎಲ್ಲರ ಜನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಇವಾಗ ಇರ್ನೂ ಇಲ್ಲ. ಅದಕ್ಕೋಸ್ಕರ ಅಂಥ ಒಳ್ಳೆ ಮಾಹಿತಿನೇ ಎಲ್ಲರಿಗೆ ಹಂಚಿಕೊಂಡಿದ್ರೆ ಒಳ್ಳೆಯದು. ಅಂದರೆ ಅಂಥವರ ಉದ್ದೇಶ, ಅವರ ಜೀವನಗಳು ಯಾವ ರೀತಿ ಇತ್ತು, ಅವರ ಐಡಿಯಲ್ಸ್ ಹೇಗಿತ್ತು, ಅದನ್ನೆಲ್ಲರಿಗೂ ಫ್ಯೂಚರ್ ಜನ್ರೇಷನ್ಗೆ ಗೊತ್ತೇ ಆಗೋದಿಲ್ಲ. ಅದನ್ನು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ನ ಎಲ್ಲರ ಹತ್ರ ಹಂಚ್ಕೊಳ್ಳೋಕ್ಕೆ ಒಂದು ಬರಿತಾ ಹೋಗಿದೆ. ಯಾರನ್ನು ಮೀಟ್ ಮಾಡಿದ್ದೀನಿ, ಅವರಿಂದ ನಾನೇನು ಕಲ್ತಿದ್ದೀನಿ, ಅವರಲ್ಲಿ ಏನೇನು ಔನ್ನತ್ಯವಾದಂಥ ಔದಾರ್ಯವಾದಂಥ ಗುಣಗಳಿತ್ತು, ಅದೆಲ್ಲ ನೋಡ್ಕೊಳ್ತಾ ಹೋದಾಗ ಇದೊಂದು ದೊಡ್ಡ ಸೀರೀಸ್ ಥರ ಆಗಿದೆ. ಅದನ್ನೇ
ಡಾಕ್ಟರ್ ಕಮಲೇಶ್ ಅಂತ ಒಬ್ಬರು ನಾವು ಇದರಲ್ಲಿ ಪ್ರಚಾರ ಮಾಡಲೇಬೇಕು, ಎಲ್ಲರಿಗೂ ಗೊತ್ತಾಗಬೇಕಂತ ಮಾಡಿ ಮೊದಲು ಇಂಗ್ಲೀಷಲ್ಲಿ ಗ್ಯಾಲಕ್ಸಿ ಅಂತ ಮಾಡಿದ್ವಿ, ಅದು ಕನ್ನಡಕ್ಕೆ ಅನುವಾದ ಅವ್ರನ್ನೂ ಸಹಾಯ ಮಾಡಿದ್ದಾರೆ. ಸೊ ಇದು ತುಂಬ ನನ್ನ ಅನುಭವಗಳು. ಅಂದರೆ ಪ್ರತಿಯೊಬ್ಬರ ಜೊತೆಗೆ ನಾನೇನು ಕಲ್ತ್ಕೊಂಡಿದ್ದೀನಿ ಅಂದರೆ ನನ್ನ ಅಕ್ಷರಾಭ್ಯಾಸದಿಂದ, ಅಂದರೆ ಇವತ್ತಿನ ಜನಕ್ಕೆ ಅಕ್ಷರಾಭ್ಯಾಸ ಅಂತಲೇ ಏನು ಗೊತ್ತಾಗೋದಿಲ್ಲ. ಅಂದ ಅಕ್ಷರಾಭ್ಯಾಸದಿಂದ ಏನೇನು ಯಾರ್ಯಾರನ್ನು ಮೀಟ್ ಮಾಡಿದ್ದೀನಿ, ತುಂಬ ಜನ ಮಹಾನುಭಾವರು ಮೀಟ್ ಮಾಡಿದ್ದೀನಿ, ಅವರಿಂದ ನಾನೇನು ಕಲ್ತ್ಕೊಂಡಿದ್ದೀನಿ ಅಂತ ಒಂದು ವಿಶೇಷವಾದಂಥ ಅನುಭವಗಳನ್ನೆಲ್ಲ ನಾನು ಇದರಲ್ಲಿ ಬರ್ತಿದ್ದೀನಿ. ತುಂಬ ಸಂತೋಷ ಸರ್. ಅಪರೂಪದ ಪುಸ್ತಕ. ಆ ಮಹಾನುಭಾವರ ಸಾಧನೆಯ ಜೊತೆ ಅವರು ಯಾಕೆ ಮತ್ತು ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದಿರಿ ಅಂತ ಬರೆದಿದ್ದೀರಿ. ಓದ್ತೇನೆ. ನಮ್ಮ ವೀಕ್ಷಕರು ಸಹ ಈ ಪುಸ್ತಕದ ಲಾಭವನ್ನು ಪಡಿತಾರೆ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ ಅಂತ 5 ಪ್ರಶ್ನೆಗಳು. 5 ವೈದ್ಯರ ಚಿತ್ರವನ್ನು ತೋರಿಸ್ತೇವೆ, ಅವರನ್ನು ಗುರುತಿಸಬೇಕು ತಾವು. ಮೊದಲ ಅವಕಾಶ ಡಾಕ್ಟರ್ ಎನ್ ಕೆ ವೆಂಕಟರಮಣ ಅವರಿಗೆ ಕೊಡ್ತಾ ಇದ್ದೇವೆ. ಸರ್, ಸಿದ್ಧವಾಗಿದ್ದೀರಾ? ಈ ವೈದ್ಯರನ್ನು ಗುರುತಿಸಿ. ಕರ್ನಾಟಕದ ಪದ್ಮ ಪುರಸ್ಕೃತ ವೈದ್ಯರು. ಪದ್ಮ ಪ್ರಶಸ್ತಿ ಬಂದಿದೆ ಇವರಿಗೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳು. ಚಿತ್ರವನ್ನು ನೋಡೋಣ. ಡಾಕ್ಟರ್ CN ಮಂಜುನಾಥ್. ಮುಂದಿನ ಪ್ರಶ್ನೆ. ಇಸ್ ಅ ಮೆಡಿಸಿನ್ ಪ್ರೊಫೆಸರ್ ಫ್ರಮ್ ಮ್ಯಾಂಗ್ಳೂರ್. ಡಾಕ್ಟರ್ ಹೆಗ್ಡೆ. ಮೂರನೇ ಪ್ರಶ್ನೆ. ರಮಣ್ ರಾವ್. ಮುಂದಿನ ಪ್ರಶ್ನೆ. 5ನೇ ಚಿತ್ರವನ್ನು ನೋಡೋಣ. ಮುಂದಿನ ಪ್ರಶ್ನೆ. ಪ್ರೊಫೆಸರ್ RM ವರ್ಮಾ. ಉತ್ತರಗಳನ್ನು ಹೋಗೋಣ. ಮೊದಲು ನಾವು ನೋಡಿದಂಥ ಚಿತ್ರ ತಾವು ಹೇಳಿದ ಹಾಗೆ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2ನೇ ಚಿತ್ರವನ್ನು ಈಗ ನೋಡೋಣ. ತಾವು ಹೇಳಿದಾಗೆ ಪದ್ಮಭೂಷಣ ಡಾಕ್ಟರ್ BM ಹೆಗಡೆ ಅವರ ಚಿತ್ರ. 3ನೇ ಪ್ರಶ್ನೆ ನಾವು ನೋಡಿದ್ದು ತಾವು ಹೇಳಿದಾಗೆ ಪದ್ಮಶ್ರೀ ಡಾಕ್ಟರ್ B ರಮಣರಾವ್ ಅವರ ಚಿತ್ರ ಆಗಿತ್ತು. 5ನೇ ಪದ್ಮ ಪುರಸ್ಕೃತರು ಇವರು ಡಾಕ್ಟರ್ ಜಾನ್ ಇಬ್ನೇಜರ್ ಅಂತ ಹೇಳಿ, ಇವರು ಆರ್ಥೋಪೆಡಿಕ್ ಸರ್ಜನ್, ಅಸ್ಥಿ ಸ್ವರೂಪಿಕಾ ತಜ್ಞರು ಅಂತ ಹೇಳ್ತೇವೆ. ಇವ್ರಿಗೂ ಸಹ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಕೊನೆಯ ಚಿತ್ರ ನಾವು ನೋಡಿದ್ದು ತಾವು ಹೇಳಿದಾಗೆ ತಿರುವಾಂಕೂರು ಮಹಾಸಂಸ್ಥಾನದ ರಾಜಮನೆತನಕ್ಕೆ ಸೇರಿದಂಥ ಡಾಕ್ಟರ್ RM ವರ್ಮಾ, ಮಾರ್ತಾಂಡ ವರ್ಮಾ ಅವರು. ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಾ. ಈಗ ಡಾಕ್ಟರ್ ಶೋಭಾ ವೆಂಕಟ್ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ. ಕರ್ನಾಟಕದ ಪದ್ಮ ಪುರಸ್ಕೃತ ವೈದ್ಯರನ್ನು ಗುರುತಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಡಾಕ್ಟರ್ ದೇವಿ ಶೆಟ್ಟಿ. ಕರ್ನಾಟಕದ ಈ ಪದ್ಮ ಪುರಸ್ಕೃತ ವೈದ್ಯರನ್ನು ಗುರುತಿಸಿ. ಡಾಕ್ಟರ್ ಕಾಮಿನಿ ರಾವ್. ಮುಂದಿನ ಪ್ರಶ್ನೆ. ಗೊತ್ತಿಲ್ಲ ಸರ್. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಇವರು ಡಾಕ್ಟರ್ KS ಗೋಪಿನಾಥ್ ಅಂತ ಸರ್ಜಿಕಲ್ ಆಂಕಾಲಜಿಸ್ಟ್ ಅವರು. 2ನೇ ಪ್ರಶ್ನೆ. ಇವರು ಡಾಕ್ಟರ್ D ಚಿನ್ನಯ್ಯ ಅಂತ ಹೇಳಿ ನಮ್ಮ ಡಾಕ್ಟರ್ ವೆಂಕಟರಮಣ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಚೆನ್ನಯ್ಯ ಅವರು ಹೃದ್ರೋಗ ತಜ್ಞರಾಗಿದ್ದರು. ಜಯದೇವ ಸಂಸ್ಥೆಯನ್ನು ಸ್ಥಾಪಿಸಿದವರಲ್ಲಿ ಇವರೇ ಪ್ರಮುಖರು. 3ನೇ ಚಿತ್ರ ತಾವು ಹೇಳಿದಾಗೆ ಡಾಕ್ಟರ್ ದೇವಿ ಶೆಟ್ಟಿಯವರು, ನಮಗೆಲ್ಲ ಗೊತ್ತಿರುವಂಥ ವೈದ್ಯರು. 4ನೇ ಚಿತ್ರ ತಾವು ಹೇಳಿದಾಗೆ ಡಾಕ್ಟರ್ ಕಾಮಿನಿ ರಾವ್ ಅವರ ಚಿತ್ರ. ಅವ್ರಿಗೂ ಪದ್ಮಶ್ರೀ ಗೌರವ ಸಂದಿದೆ. ಹಾಗೆಯೇ 5ನೇ ಪ್ರಶ್ನೆ. ಇವರು ಪದ್ಮಶ್ರೀ ಡಾಕ್ಟರ್ ಸ್ಟ್ಯಾನ್ಲಿ ಜಾನ್. ಇವರು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಿ ಬಹಳ ದೊಡ್ಡ ಹೆಸರನ್ನು ಗಳಿಸಿದ್ರು. ತುಂಬ ಸಂತೋಷವಾಯಿತು ಸರ್. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ಮಿದುಳಿನ ಆರೋಗ್ಯಕ್ಕೆ ನಿಮ್ಮಿಂದ ಒಂದು ಸಲಹೆ, ಹಾಗೆಯೇ ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಸಲಹೆ, ಹಾಗೆಯೇ ನಮ್ಮ ವೈದ್ಯ ದಿನಾಚರಣೆಯ ಶುಭಾಶಯಗಳು, ಇವೆರಡನ್ನ ತಾವು ನೀಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಮೆದುಳಿನ ಬ್ರೈನ್ ಈಸ್ ಎ ಕ್ರೌನ್ ಜ್ಯುವೆಲ್ ಇನ್ ಕ್ರಿಯೇಷನ್ ಆ್ಯಂಡ್ ಎವಲ್ಯೂಷನ್. ಇಟ್ ಈಸ್ ಎನ್ ಅನ್ಫಥಮಬಲ್ ಆ್ಯಂಡ್ ಅನ್ಲಿಮಿಟೆಡ್ ಕ್ಯಾಪಬಲ್ ಆರ್ಗನ್. ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು. ಯಾವುದೇ ರೀತಿ ಅದಕ್ಕೆ ಡ್ಯಾಮೇಜ್ ಇಲ್ಲದೆ ನೋಡ್ಕೋಬೇಕು. ಸೊ ಡಾಕ್ಟರ್ಸ್ ಡೇ ದಿನಾಚರಣೆ
ಶುಭಾಶಯಗಳು ಎಲ್ಲ ನಮ್ಮ ವೈದ್ಯಕೀಯರೆಲ್ಲರಿಗೂ ಮಾಡ್ತಾ ಇದ್ದೀವಿ. ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕಂತ ನಾವು ಮೇಡಮ್ ಆಸಕ್ತಿ ಪಡ್ತಾ ಇದ್ದೀವಿ. ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆಹಾರ. ಫುಡ್ ಈಸ್ ಅ ಮೆಡಿಸಿನ್. ಇದು ನಮ್ಮ ಮಹಾತ್ಮ ಗಾಂಧಿಯವರು, ವಿವೇಕಾನಂದರು ಪ್ರತಿಯೊಬ್ಬರೂ ಅದೇ ಹೇಳಿದ್ದಾರೆ. ಯಾಕಂದ್ರೆ ಮಹಿಳೆನೇ ಸೆಲ್ಟರ್ ಪಿಲ್ಲರ್ ಆಫ್ ದ ಫ್ಯಾಮಿಲಿ. ಮಹಿಳೆ ಆಹಾರದ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಟು ಅವಳು ಒಳ್ಳೆ ಆಹಾರ ಕೊಟ್ರೆ, ಒಳ್ಳೆ ಆಹಾರನ ಕುಕ್ ಮಾಡಿದ್ರೆ ಸಂಸಾರದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರುತ್ತೆ. ಸಂಸಾರದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರ ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ದೇಶದ ಬೆಳವಣಿಗೆನ ಹೆಲ್ತ್ ಆಫ್ ದಿ ಕಂಟ್ರಿನಲ್ಲಿ ಅಸೆಸ್ ಮಾಡ್ತಾರೆ. ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಆಹಾರ ಚೆನ್ನಾಗಿರ್ಬೇಕು. ಈ ಮೆಸೇಜ್ ಹೇಳ್ತಾ ಐ ವಿಶ್ ಈಚ್ ಅಂಡ್ ಎವ್ರಿ ಒನ್ ಎ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಪುಸ್ತಕಗಳನ್ನು ಕೊಡುವ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಇದೆ ಸರ್. ಡಾಕ್ಟರ್ ಮಾತಂಗಿ ಮಾಣಿಕ್ಯ ಒಂದು ಅಪರೂಪದ ಪುಸ್ತಕ ಕೊಡ್ತಾ ಇದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರದು. ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ವರ್ಷ ನಿಮಗೆ ಸಿಗಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ಆಶಿಸ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಿ. ಡಾಕ್ಟರ್ CR ಚಂದ್ರಶೇಖರ್, ಕಳೆದ ವರ್ಷ ಇವರಿಗೆ ಪದ್ಮಶ್ರೀ ಗೌರವ ಬಂದಿತ್ತು. ಅವರ ಆತ್ಮಕಥನದ ಕೃತಿ ಮನೋವೈದ್ಯನ ಆತ್ಮಕಥನ ತಮಗೆ ಕೊಟ್ಟಿದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮೆಲ್ಲರ ಪರವಾಗಿ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.